ततः श्वेतैर्हयैर्युक्ते महति स्यन्दने स्थितौ माधवः पाण्डवश्चैव दिव्यौ शङ्खौ प्रदध्मतुः ततः ಶ್ವೇತೈರ್ ಇಲ್ಲಿ ಶ್ವೇತೈ ಆದ ನಂತರ ಅರ್ಧರಕಾರ ಶ್ವೇತೈರ್ ಅಧಿಕ ಹಯೈರ್ ಹಯೈರ್ ಹ ಯೈ ಆದ ನಂತರ ಮತ್ತೆ ಅರ್ಧರಕಾರ ಇದೆ ಹಯೈರ್ ಅಧಿಕ ಯುಕ್ತೆ ಯುಕ್ತೆ ಅಲ್ಲಿ ಯು ಮೇಲೆ ಆಘಾತ ಬರಬೇಕು. ಈಗ ಅದನ್ನು ಜೋಡಿಸಿ ಹೇಳೋಣ. ತತಃ ಶ್ವೇತೈರ್ಹಯೈರ್ಯುಕ್ತೆ महति स्यन्दने स्थितौ ಇಲ್ಲಿ ಮಹತಿ ನಲ್ಲಿ ತಿ ರಸ್ವ ಬಂದು ಅದರ ಮೇಲೆ ಆಘಾತ ಬರಬೇಕು, ಮುಂದೆ ಸ್ಯ ಬಂದ ಕಾರಣ महति ಸ್ಯಂದನೆ ಸ್ಥಿತೌ ನೇ ದೀರ್ಘ ಬಂದು ಅದರ ಮೇಲೆ ಆಘಾತ ಬರಬೇಕು, ಮುಂದೆ ಸ್ಥಿ ಬಂದ ಕಾರಣ ಸ್ಥಿ ನಲ್ಲಿ ಥಿ ಮಹಾಪ್ರಾಣ ರಸ್ವ ಇದೆ, ಅದು ಚೆನ್ನಾಗಿ ಬರಬೇಕು. महति स्यन्दने स्थितौ माधवः पाण्डवश्चैव ಇಲ್ಲಿ ಮಾಧವ ನಂತರ ಇರೋ ವಿಸರ್ಗದ ಉಚ್ಚಾರಣೆ ಅರ್ಧ ಫ ತರ ಬರಬೇಕು, ಯಾಕಂದ್ರೆ ಮುಂದಿನ ಶಬ್ದ ಪಾಂಡವಶ್ಚೈವ ಪದಿಂದ ಶುರು ಆಗ್ತಾ ಇದೆ. ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ಮತುಃ ಇಲ್ಲಿ ಶಂಖೌ ಖೌ ದೀರ್ಘ ಬಂದು ಅದ್ರ ಮೇಲೆ ಆಘಾತ ಬರಬೇಕು, ಮುಂದೆ ಪ್ರ ಬಂದ ಕಾರಣ ಕೊನೆಯ ಶಬ್ದ ನೋಡಿ ಪ್ರದಧ್ಮತುಃ ಅಲ್ಲಿ ಪ್ರ ಆದ ನಂತರ ಪೂರ್ತಿ ದ ಇದೆ, ಅದರ ನಂತರ ಅರ್ಧ ಧಕಾರ ಮತ್ತೆ ಪೂರ್ತಿ ಮ ಇದೆ. ಗಡಿಬಿಡಿಯಲ್ಲಿ ಬಾಯಿಂದ ಪ್ರಧಜ್ ಅಂತ ಬರಬಹುದು, ಆದರೆ ಅದು ತಪ್ಪಾಗಿದೆ. ಸರಿಯಾದ ಉಚ್ಚಾರಣೆ ಪ್ರದಧ್ಮತುಃ. ಪ್ರದಧ್ ದ ಆದ ನಂತರ ಅರ್ಧ ಧಕಾರ ಬರಬೇಕು. ದಿವ್ಯೌ ಶಂಖೌ ಪ್ರದಧ್ಮತುಃ ಇಲ್ಲಿ ತು ನಂತರ ವಿಸರ್ಗ ಬಂದಿದೆ, ಅದರ ಉಚ್ಚಾರಣೆ ರಸ್ವ ಹೂ ಬರಬೇಕು. ಪ್ರದಧ್ಮತುಃ ಪೂರ್ತಿ ಶ್ಲೋಕ. ತತಃ ಶ್ವೇತೈರ್ಹಯೈರ್ಯುಕ್ತೆ महति स्यन्दने स्थितौ माधवः पाण्डवश्चैव दिव्यौ शङ्खौ प्रदध्मतुः